ಇಡೀ ಟೀಮ್ಗೆ ಕಂಗ್ರಾ ಸರ್. ಥ್ಯಾಂಕ್ಸ್ ಸರ್. ಸರ್, ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತಲ್ಲ, ಒಂದು ತಾತನ್ ಥರದ ರೋಲ್ ಬರುತ್ತಲ್ಲ, ಅದು ಟ್ರೈಲರಲ್ಲಿ ಬಂದಾಗಲೇ ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ. ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬ ಜನಕ್ಕೆ ಇಷ್ಟ ಆಯ್ತು. ಅದು ಎಲ್ಲೋ ಸುಮ್ಮನೆ ತಂದಿಲ್ಲ, ಇಡೀ ಸಿನಿಮಾ ಇದೆ ರೋಲು ಅಂತ. ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ, ಈ ಥರದೊಂದು ಲುಕ್ಕಲ್ಲಿ ನೋಡಿದಾಗ ಸರ್ ನಿಮ್ಮ ರಿಯಾಕ್ಷನ್? ಸರ್ ಇಲ್ಲ, ನಾನು ಆ್ಯಕ್ಚುಲಿ ಅವಾಗ ಕನ್ನಡಿ ಮುಂದೆ ಕೂರೋಲ್ಲ, ಯಾವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ, ನಾನು ಆ್ಯಕ್ಚುಲಿ ಕನ್ನಡಿ ಆ ಕಡೆ ಕೂತ್ಕೊಂಡಿರ್ತೀನಿ. ಮೊದಲು ನಮ್ಮ ಕ್ಯಾಮ್ರಾಮನ್ನು, ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಇದು ಓಕೆ ಅಂದಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ, ಓಕೆನಾ ಇದು ಅವ್ರಿಗೆ ಅಂತ. ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ, ನಾನಲ್ಲ. ಯಾಕಂದ್ರೆ ಅವ್ರೇನೋ ಒಂದು ತಲೆಯಲ್ಲಿ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ, ಆ ಸ್ಕೆಚ್ಗೆ ನಾನು ಮೋಲ್ಡ್ ಆಗ್ತೀರಾ ಫಸ್ಟು ಅಂತ ಅಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ. ಅವ್ರು ಯಾವಾಗ ಓಕೆ ಅಂತಂದರು ಆಮೇಲೆ ನಾನು ತಿರುಗ್ತೀನಿ, ಓಕೆ ಇದಕ್ಕೆ ಇವ್ರಿಗೆ ಓಕೆನಾ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದೊಂದು. ಆಮೇಲೆ ಸರ್ ಅವಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮ್ಯಾನ್ಗೆ. ಸರ್ ನಿಮ್ಮದು ಸರ್ ಈಗ ಅವ್ರು ಆ್ಯಕ್ಚುಲಿ ಹೇಳಲಿಲ್ಲ ಅದನ್ನು. ಒಂದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಗಮ್ ಜೊತೆ ಕೆಲಸ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮ್ಯಾನ್ಗಳು ಅಡ್ಜಸ್ಟ್ ಆಗಲ್ಲ. ಯಾಕಂದರೆ ನಾನು ಸುಮಾರು ಜನ 55 ಸಿನಿಮಾ ಆಯಿತು ಅಂದ್ಕೊಳ್ರಿ. ಕ್ಯಾಮ್ರಾಮನ್ ನಾಳೆ ಶೂಟಿಂಗ್ ಅಂತ ಇವತ್ತು ಇಡಮ್ಮ ಇಲ್ಲಿ ಕ್ಯಾಮ್ರಾ, ಓಕೆನಮ್ಮ ಲೈಟ್, ಅದೆಲ್ಲ ಆ್ಯಕ್ಚುಲಿ ಕೆಲಸ. ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ, ಅವ್ನ ಪಕ್ಕದಲ್ಲಿ ಒಂದು ನಾಯಕ ನಟಿ ಏನು ಹಾಕ್ತಾಳೆ, ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತ ಅದೇನು ಬಟ್ಟೆ ಹಾಕುತ್ತೆ. ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮಿಂಗ್ ಇದೆ. ಈಗ ನೋಡಿರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ, ಇಲ್ಲಿ ಎಷ್ಟು ಜನ ಹೊಳಿತಾ ಇರ್ಬೋದು ನಾವು. ಯಾಕಂದರೆ ಕೆಲವು ಡೆಲ್ ಇದ್ದೀವಿ, ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ, ಅದೊಂದು ಕಲರ್ ಇದೆ ಅಲ್ವಾ. ಇದೇ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿದ್ದರೆ ಇಷ್ಟು ಬೇಡ, ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತಿದ್ರು. ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಆ ಕೋಣ ಹಿಡ್ಕೊಂಬರ್ಬೇಕಾದ್ರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತಂದೆ. ಇಲ್ಲ ಹಂಗಲ್ಲ, ನಾನು ಈ ಥರ ಟೋನ್ ಯೂಸ್ ಮಾಡ್ತಾಯಿದ್ದೀನಿ, ನಂಗೆ ಈ ಥರದೊಂದು ಗ್ರೇ ಬೇಕು, ಗ್ರೇನ್ ಇದು ಈ ಸಿಂಬಲ್ಗೆ ಬರುತ್ತೆ, ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ. ಸೊ ಅದು ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ, ಅದು ಸ್ಕೆಚ್ ಹಾಕೋದು ಅಂತ. ಸೊ ದಟ್ಸ್ ಅ ಥಿಂಗ್. ಅದಾದಮೇಲೆ ಸರ್ ನಿಮ್ಮದು ಸರ್ ಬಂದೆ ಅಲ್ಲ ಸರ್, ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳಿದ್ರಲ್ಲ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಸರ್. ಈಗ ಓಕೆ, ನಮ್ಮ ಕರ್ನಾಟಕದೊಂದು ಕಾಸ್ಟ್ಯೂಮ್ ಇದೆ ರೈತರದ್ದು, ಮುಂಡಾಸ್ ಕಟ್ತೀವಿ, ಇಲ್ಲ ಇನ್ನೊಂದು ಲುಂಗಿ ಗಿಂಗಿ ಏನೋ ಕಟ್ಕೊಳ್ತೀವಿ. ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳ್ನಾಡಲ್ಲಿ ಬರೀ ಲುಂಗಿ ಹಾಕ್ತಾರೆ, ಮೇಲ್ಗಡೆ ಬಟ್ಟೆ ಇರಲ್ಲ. ಕೇರಳದಲ್ಲಿ ಇನ್ನೊಂದು ಥರ ಇದೆ, ಪಂಜಾಬಲ್ಲಿ ಆ್ಯಕ್ಚುಲಿ ಅವ್ರು ಕಟ್ತಾರೆ. ಸೊ ನೀವು ಯಾರನ್ನ ಅಂತ ನೋಡ್ತೀರಾ, ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್? ಬಟ್ ಒಂದು ಸರ್, ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನೀವು ಕ್ಲೈಮ್ಯಾಕ್ಸ್ ಡೈಲಾಗ್ ಹೊಡೋದಲ್ಲ, ಅದು ಇಡೀ ಇಂಡಿಯಾಕ್ಕೂ ಸರ್ ಇದೆ ಸರ್, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟೂ ಜನಕ್ಕೆ ಆ್ಯಕ್ಚುಲಿ ಯಾವ ಒದಗಿಸ್ಬೇಕಲ್ಲ. ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗಬೇಕು, ನಾವೆಲ್ಲೋ ನಿಂತಿದ್ವಿ ಕಣೆಯಲ್ಲ ಅಂತಂದ್ಬಿಟ್ಟು, ಹೌದಲ್ವ ಸರ್? ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ. ದರ್ಶನ್ ಸರ್ ಇಲ್ಲಿ ಸರ್ ನಿಮ್ಮ ಮತ್ತು ತರುಣ್ ಸರ್ ಅವರ ಕಾಂಬಿನೇಷನಲ್ಲಿ ಬಂದಿರುವಂತಹ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಸೊ ಈ ಸಕ್ಸಸ್ನ ಗುಟ್ಟೇನು ನಿಮ್ಮ ಪ್ರಕಾರ, ಮತ್ತು ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಎಷ್ಟು ಸಿನಿಮಾಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮುಂದಿನ ದಿನಗಳಲ್ಲಿ? ಇವತ್ತು ಯಾವುದಕ್ಕೆ ಸೇದಿದ್ದೀವಿ ಸರ್ ನಾವು? ಕಾಟೇರ ಸರ್ ಅಲ್ವಾ ಸರ್? ಕಾಟೇರ ಬಗ್ಗೆ ಮಾತಾಡೋಣ ಮುಂದೆ ಸರ್. ನಾಳೆ ಇದೆಯೋ ಗೊತ್ತಿಲ್ಲಲ್ಲ ಸರ್, ಬೆಳಗ್ಗೆ ಭಗವಂತ ಹೊರಬಿಟ್ಟು ಎದಾಳ ಅಂದ್ರೆ ಓಕೆ ಈಗ ಎದ್ವಿ ಅಂತ ನೋಡ್ಕೊಳ್ಳೋಣ ಸರ್. ಇದೊಂದು ಇವತ್ತು ಆ್ಯಕ್ಚುಲಿ ಕೇಳಿದ್ದಕ್ಕೊಂದು ಹೇಳ್ತೀನಿ. ನಾವು ಸುಮಾರು ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದೋ ಲೈಕ್ ಎಲ್ಲೋ ಒಬ್ಬರಿಬ್ಬರು ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು. ಈಗ ಪಿ ಎನ್ ಸತ್ಯ ಅವ್ರ ಜೊತೆ ತೊಗೊಂಡ್ರೆ 4-5 ಸಿನಿಮಾ ಮಾಡಿದ್ದೀನಿ, ಓಂ ಪ್ರಕಾಶ್ ಅವ್ರ ಜೊತೆ ತೊಗೊಂಡ್ರೆ 4-5 ಸಿನಿಮಾ ಮಾಡಿದ್ದೀನಿ. ಆಮೇಲೆ ಯಾರು MD ಶ್ರೀಧರ್ ಆಗ್ಬೋದು, ವಾಸು ಅವ್ರು ಆಗ್ಬೋದು. ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದರೆ, ಇಲ್ಲ ಬಿಡೋಣ ಆ್ಯಕ್ಚುಲಿ ತರುಣ್ಗೂ ನಿನಗೂ ಇದಿಲ್ಲ ಅಂತ. ಯಾಕಂದರೆ ತರುಣ್ಗೆ ನನಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ ಗೊತ್ತು, ಯಾವ ಕಡೆ ಉದ್ದ ಹೊಲಿಬೇಕು, ಯಾವ ಕಡೆ ಸಣ್ಣ ಹೊಲಿಬೇಕು, ಎಲ್ಲಿ ಆ್ಯಕ್ಚುಲಿ ನಂದು ಅಗಲ ಇದೆ ಸಣ್ಣ ಇದೆ, ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ. ಸೊ ಅದನ್ನು ಚೆನ್ನಾಗಿ ತಿಳ್ಕೊಂಡವನು ಅಂತಂದ್ಬಿಟ್ಟು. ಸೊ ಅವರು ಅದು ದೊಡ್ಡ ಗುಣ ಸರ್, ಅಷ್ಟೇ. ಥ್ಯಾಂಕ್ ಯು.